ಜೈ ಹಿಂದ್. SSC GD 2025 ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವ ಹಾಗೆ ಎಲ್ಲರೂ ಕೇಳ್ತಾ ಇದ್ರು ಫೈನಲ್ ಕಟ್ ಆಫ್ ಅಥವಾ ಫೈನಲ್ ರಿಸಲ್ಟ್ ಯಾವಾಗ ಬರ್ತೈತಿ ಅಂತೇಳಿ. ಫೈನಲ್ ರಿಸಲ್ಟು ಡಿಸೆಂಬರ್ 20ರಿಂದ 25ನೇ ತಾರೀಕಿನ ಒಳಗಡೆ ಬರ್ತಾ ಇದೆ. ಯಾಕಂತಂದರೆ ಈ ಡೇಟ್ ಒಳಗಡೆನೆ ಬರಬೇಕು. ಅದಾದಮೇಲೆ ನಿಮ್ಮ ಒಂದು ಟ್ರೈನಿಂಗು ಜನವರಿ 12ರಿಂದ ಸ್ಟಾರ್ಟ್ ಆಗುವ ಕಾರಣದಿಂದ ಬಿಫೋರ್ 20 ಡೇಸ್ಗೆ ನಿಮಗೆ ರಿಸಲ್ಟ್ ಇರುವಂಥದ್ದು ಅನೌನ್ಸ್ ಮಾಡ್ತಾರೆ. ಸೊ ಹಾಗಾಗಿ 20ರಿಂದ 25 ಡಿಸೆಂಬರ್ ಒಳಗಡೆನೆ ನಿಮ್ಮ ಫೈನಲ್ ರಿಸಲ್ಟ್ ಬಂದೇ ಬರುತ್ತೆ. ಅದ್ರ ಜೊತೆಗೆ ಫೈನಲ್ ಕಟ್ ಆಫ್ ಎಷ್ಟು ಇದೆ ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ನಮ್ಮಲ್ಲಿ 2026 ಎಕ್ಸಾಮ್ ನೋಟಿಫಿಕೇಶನ್ ಏನಾಗಿದೆ, ಈಗ 25,000 ವೇಕೆನ್ಸಿಗಳಿಗೆ ಕಾಲ್ಫಾರ್ಮ್ ಆಗಿದೆ. ಆ ಎಕ್ಸಾಮ್ಗೆ ನೀವು ತಯಾರನ್ನು ನಡೆಸುವಂಥ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಒಂದು ಕೋರ್ಸ್ ಅವೈಲೇಬಲ್ ಐತಿ. SSC GDಗೆ ಕಂಪ್ಲೀಟ್ ಆಗಿರುವಂಥ ಕೋರ್ಸ್, ಅದು SSC GDಗೆ ಮಾಡಿರುವಂಥದ್ದು. ಅದರದ ಫೀಸ್ ಇರುವಂಥದ್ದು 3,000 ರುಪೀಸ್ ಇದೆ. ಅದನ್ನು ನಿಮಗೆ ಆಫರ್ ಫೀಸ್ದಲ್ಲಿ ನಾವು ಓನ್ಲಿ 999 ರುಪೀಸ್ದಲ್ಲಿ ಕೊಡಾಕತ್ತೇವೆ. 999 ರೂಪಾಯಿಯಲ್ಲಿ ನಿಮಗೆ ಆಫರ್ ಫೀಸ್ದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಕೊಡಾಕತ್ತೇವೆ. ಇದರಲ್ಲಿ ಮ್ಯಾಥ್ಸ್, ರೀಸನಿಂಗು, GK, ಇಂಗ್ಲೀಷ್, ಹಿಂದಿ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ಸು ಟಾಪಿಕ್ ವೈಸ್ ಇರ್ತವೆ. ಆ ಎಲ್ಲ ಕ್ಲಾಸಸ್ಗಳನ್ನ ನೀವು ನಿಮ್ಮ ಮನೆಯಲ್ಲಿ ಕೂತುಕೊಂಡು ನೀವು ನೋಡಬಹುದಾಗಿದೆ. ಸೊ ಈ ಒಂದು ಆಫರ್ ಓನ್ಲಿ 31 ಡಿಸೆಂಬರ್ 2025 ಇರ್ತೈತಿ. 31 ಡಿಸೆಂಬರ್ 2025 ಇರುವುದರಿಂದ ಬೇಗನೆ ನೀವು ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ಬೋದು. ಇಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, 8861927838 ನಂಬರ್. ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ, ಬೇಗನೆ ನೀವು ಜಾಯ್ನ್ ಆಗಿರಿ. ನಿಮ್ಮ ಕ್ಲಾಸಸ್ಗಳನ್ನ ತೆಗೆದುಕೊಂಡು ನೀವು ನಿಮ್ಮ ಪ್ರಿಪ್ರೇಷನನ್ನು ಈಗಲಿಂದಲೇ ಸ್ಟಾರ್ಟ್ ಮಾಡಿರಿ. ಅದ್ರ ಜೊತೆಗೆ ಫೈನಲ್ ಕಟ್ ಆಫ್ ಬಗ್ಗೆ ಹೇಳೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ದು UR ಕ್ಯಾಟಗರಿ 81ರಿಂದ 82 ಆಗಬಹುದು, OBC 74ರಿಂದ 75, SC ಕ್ಯಾಟಗರಿ 67ರಿಂದ 68 ಆಗ್ಬೋದು, ST ಕ್ಯಾಟಗರಿ 87ವರೆಗೆ ಆಗ್ಬೋದು, EWS ಮೇಲ್ 67ರಿಂದ 68 ಆಗಬಹುದು. ಇದು ಫೈನಲ್ಲು. ಈಗಾಗಲೇ ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ನಮ್ಮ ಚಾನಲಲ್ಲಿ ಮಾಡಿ ಹಾಕೇನೆ, ಅದನ್ನು ನೀವು ಡೀಟೇಲ್ ಆಗಿ ನೋಡ್ಬೋದು. ಫಿಮೇಲ್ ಕ್ಯಾಂಡಿಡೇಟ್ಸ್ದು UR ಕ್ಯಾಟಗರಿ 82ವರೆಗೆ ಆಗ್ಬೋದು, OBC 76, SC 74, ST 88, EWS 80. ಈ ರೀತಿ ಫೈನಲ್ ಕಟ್ ಆಫ್ ಆಗ್ಬೋದು ನಮ್ಮ ಕರ್ನಾಟಕದ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ದು. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್, ಶೇರ್ ಮಾಡಿರಿ. ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಕಳಿಸ್ರಿ. ಧನ್ಯವಾದಗಳು. ಜೈ ಹಿಂದ್.